ಕನ್ನಡಿಗರ ಮೇಲೆ ಎಂಎಸ್ ಮತ್ತು ಶಿವಸೇನೆಯವರ ಪುಂಡಾಟವನ್ನು ಖಂಡಿಸಿ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಜನಸಂಚಾರ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ನಾನೀಗ ಕಾರವಾರದ ಸುಭಾಷ್ ವೃತ್ತದ ಬಳಿ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿನ ಓಡಾಟ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯನ ನೀವು ಗಮನಿಸಬಹುದಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿರೋದನ್ನು ಖಂಡಿಸಿ ಇವತ್ತು ವಾಟಾಳ್ ಪಕ್ಷ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದವು. ಅದರ ಒಂದು ಕಾರಣಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಯಾರೂ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಇಲ್ಲಿ ವಾಹನ ಸಂಚಾರಗಳು ಕೂಡ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗ ಕಾರವಾರದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಸರ್ಕಾರಿ ಬಸ್ಗಳು ಕೂಡ ಹೊರಡುತ್ತೆ. ಹೊರ ರಾಜ್ಯಕ್ಕೆ ಬಸ್ಗಳು ಕೂಡ ಸಂಚಾರ ಮಾಡುತ್ತೆ. ಆದರೆ ಇವತ್ತು ಬಂದ ಹಿನ್ನೆಲೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಹೀಗಾಗಿ ಜನಸಾಮಾನ್ಯರು ಕೂಡ ಎಂದಿನಂತೆ ಓಡಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ವಾಹನಗಳ ಸಂಚಾರದಿಂದ ನೋಡ್ತಾ ಇರ್ಬೋದು. ಸರ್ಕಾರಿ ಬಸ್ಗಳು ಕೂಡ ಎಂದಿನಂತೆ ಓಡಾಟ ಕೂಡ ಮಾಡ್ತಾಯಿದೆ. ಅದೇ ರೀತಿ ಖಾಸಗಿ ಟೆಂಪೋಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ಮುಂದುವರಿಸಿದಂತ ಹೇಳ್ಬೋದು. ಜನ ಕೂಡ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಂಘಟನೆಗಳ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಹೊರತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಜನರಿಗೆ ಕೂಡ ಯಾವ ರೀತಿಯ ತೊಂದರೆ ಕೊಡೋಕ್ಕಾಗಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಎಕ್ಸಾಮ್ ಕೂಡ ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳಾಗಿರ್ಬೋದು ಅಥವಾ ಮಹಾರಾಷ್ಟ್ರ ಕಡೆಗೆ ತೆರಳುವಂಥ ವಾಹನಗಳಾಗಿರ್ಬೋದು ಎಲ್ಲ ವಾಹನಗಳು ಸಂಚಾರವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಇವತ್ತಿನ ಒಂದು ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಅಣಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕನ್ನಡಿಗರ ಮೇಲೆ ಎಂಎಸ್ ಮತ್ತು ಶಿವಸೇನೆಯವರ ಪುಂಡಾಟವನ್ನು ಖಂಡಿಸಿ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಜನಸಂಚಾರ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ನಾನೀಗ ಕಾರವಾರದ ಸುಭಾಷ್ ವೃತ್ತದ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿನ ಓಡಾಟ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯನ ನೀವು ಗಮನಿಸಬಹುದಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿರೋದನ್ನು ಖಂಡಿಸಿ ಇವತ್ತು ವಾಟಾಳ್ ಪಕ್ಷ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದವು. ಅದರ ಒಂದು ಕಾರಣಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಯಾರೂ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಇಲ್ಲಿ ವಾಹನ ಸಂಚಾರಗಳು ಕೂಡ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗ ಕಾರವಾರದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಸರ್ಕಾರಿ ಬಸ್ಗಳು ಕೂಡ ಹೊರಡುತ್ತೆ. ಹೊರ ರಾಜ್ಯಕ್ಕೆ ಬಸ್ಗಳು ಕೂಡ ಸಂಚಾರ ಮಾಡುತ್ತೆ. ಆದರೆ ಇವತ್ತು ಬಂದ ಹಿನ್ನೆಲೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಹೀಗಾಗಿ ಜನಸಾಮಾನ್ಯರು ಕೂಡ ಎಂದಿನಂತೆ ಓಡಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ವಾಹನಗಳ ಸಂಚಾರದಿಂದ ನೋಡ್ತಾ ಇರ್ಬೋದು. ಸರ್ಕಾರಿ ಬಸ್ಗಳು ಕೂಡ ಎಂದಿನಂತೆ ಓಡಾಟ ಕೂಡ ಮಾಡ್ತಾಯಿದೆ. ಅದೇ ರೀತಿ ಖಾಸಗಿ ಟೆಂಪೋಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ಮುಂದುವರಿಸಿದಂತ ಹೇಳ್ಬೋದು. ಜನ ಕೂಡ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಂಘಟನೆಗಳ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಹೊರತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಜನರಿಗೆ ಕೂಡ ಯಾವ ರೀತಿಯ ತೊಂದರೆ ಕೊಡೋಕ್ಕಾಗಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಎಕ್ಸಾಮ್ ಕೂಡ ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳಾಗಿರ್ಬೋದು ಅಥವಾ ಮಹಾರಾಷ್ಟ್ರ ಕಡೆಗೆ ತೆರಳುವಂಥ ವಾಹನಗಳಾಗಿರ್ಬೋದು ಎಲ್ಲ ವಾಹನಗಳು ಸಂಚಾರವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಇವತ್ತಿನ ಒಂದು ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಅಣಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕನ್ನಡಿಗರ ಮೇಲೆ ಎಂಎಸ್ ಮತ್ತು ಶಿವಸೇನೆಯವರ ಪುಂಡಾಟವನ್ನು ಖಂಡಿಸಿ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಜನಸಂಚಾರ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ನಾನೀಗ
ಕಾರವಾರದ ಸುಭಾಷ್ ವೃತ್ತದ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿನ ಓಡಾಟ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯನ ನೀವು ಗಮನಿಸಬಹುದಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿರೋದನ್ನು ಖಂಡಿಸಿ ಇವತ್ತು ವಾಟಾಳ್ ಪಕ್ಷ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದೆವು. ಅದರ ಒಂದು ಕಾರಣಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಯಾರೂ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಇಲ್ಲಿ ವಾಹನ ಸಂಚಾರಗಳು ಕೂಡ ಎಂದಿನಂದಿದೆ, ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗ ಕಾರವಾರದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಸರ್ಕಾರಿ ಬಸ್ಗಳು ಕೂಡ ಹೊರಡುತ್ತೆ. ಹೊರ ರಾಜ್ಯಕ್ಕೆ ಬಸ್ಗಳು ಕೂಡ ಸಂಚಾರ ಮಾಡುತ್ತೆ. ಆದರೆ ಇವತ್ತು ಬಂದ ಹಿನ್ನೆಲೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಹೀಗಾಗಿ ಜನಸಾಮಾನ್ಯರು ಕೂಡ ಎಂದಿನಂತೆ ಓಡಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ವಾಹನಗಳ ಸಂಚಾರ ಎಂದು ನೋಡ್ತಾ ಇರ್ಬೋದು. ಸರ್ಕಾರಿ ಬಸ್ಗಳು ಕೂಡ ಎಂದಿನಂತೆ ಓಡಾಟ ಕೂಡ ಮಾಡ್ತಾಯಿದೆ. ಅದೇ ರೀತಿ ಖಾಸಗಿ ಟೆಂಪೋಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ಮುಂದುವರಿಸಿದಂತ ಹೇಳ್ಬೋದು. ಜನ ಕೂಡ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಂಘಟನೆಗಳ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಹೊರತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಜನರಿಗೆ ಕೂಡ ಯಾವ ರೀತಿಯ ತೊಂದರೆ ಕೊಡೋಕ್ಕಾಗಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಎಕ್ಸಾಮ್ ಕೂಡ ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳಾಗಿರ್ಬೋದು ಅಥವಾ ಮಹಾರಾಷ್ಟ್ರ ಕಡೆಗೆ ತೆರಳುವಂಥ ವಾಹನಗಳಾಗಿರ್ಬೋದು ಎಲ್ಲ ವಾಹನಗಳು ಸಂಚಾರವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಇವತ್ತಿನ ಒಂದು ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಅಣಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕನ್ನಡಿಗರ ಮೇಲೆ MS ಮತ್ತು ಶಿವಸೇನೆಯವರ ಪುಂಡಾಟವನ್ನು ಖಂಡಿಸಿ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ನಾನೀಗ ಕಾರವಾರದ ಸುಭಾಷ್ ವೃತ್ತದ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿನ ಓಡಾಟ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯನ ನೀವು ಗಮನಿಸಬಹುದಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿರೋದನ್ನು ಖಂಡಿಸಿ ಇವತ್ತು ವಾಟಾಳ್ ಪಕ್ಷ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದೆವು. ಅದರ ಒಂದು ಕಾರಣಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಯಾರೂ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಇಲ್ಲಿ ವಾಹನ ಸಂಚಾರಗಳು ಕೂಡ ಎಂದಿನಂದಿದೆ, ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗ ಕಾರವಾರದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಸರ್ಕಾರಿ ಬಸ್ಗಳು ಕೂಡ ಹೊರಡುತ್ತೆ. ಹೊರ ರಾಜ್ಯಕ್ಕೆ ಬಸ್ಗಳು ಕೂಡ ಸಂಚಾರ ಮಾಡುತ್ತೆ. ಆದರೆ ಇವತ್ತು ಬಂದ ಹಿನ್ನೆಲೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಹೀಗಾಗಿ ಜನಸಾಮಾನ್ಯರು ಕೂಡ ಎಂದಿನಂತೆ ಓಡಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ವಾಹನಗಳ ಸಂಚಾರ ಎಂದು ನೋಡ್ತಾ ಇರ್ಬೋದು. ಸರ್ಕಾರಿ ಬಸ್ಗಳು ಕೂಡ ಎಂದಿನಂತೆ ಓಡಾಟ ಕೂಡ ಮಾಡ್ತಾಯಿದೆ. ಅದೇ ರೀತಿ ಖಾಸಗಿ ಟೆಂಪೋಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ಮುಂದುವರಿಸಿದಂತ ಹೇಳ್ಬೋದು. ಜನ ಕೂಡ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಂಘಟನೆಗಳ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಹೊರತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಜನರಿಗೆ ಕೂಡ ಯಾವ ರೀತಿಯ ತೊಂದರೆ ಕೊಡೋಕ್ಕಾಗಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಎಕ್ಸಾಮ್ ಕೂಡ ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳಾಗಿರ್ಬೋದು ಅಥವಾ ಮಹಾರಾಷ್ಟ್ರ ಕಡೆಗೆ ತೆರಳುವಂಥ ವಾಹನಗಳಾಗಿರ್ಬೋದು ಎಲ್ಲ ವಾಹನಗಳು ಸಂಚಾರವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಇವತ್ತಿನ ಒಂದು ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಅಣಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.